ಸೊ ಇವಾಗ ನಾವು ಕಲರ್ ಚಾಲೆಂಜ್ನ ಮಾಡ್ತಿದ್ದೀವಿ. ಸೊ ನೋಡೋಣ ಏನೇನು ಕಲರ್ ತೊಗೊಂಬಂದಿದ್ದಾಳೆ ಅಂತ. ಫಸ್ಟ್ ಯಾವ ಕಲರ್ನ ಚೂಸ್ ಮಾಡೋಣ ಫಸ್ಟು? ಪಿಂಕ್. ಓಕೆ, ಪಿಂಕೇ ಚೂಸ್ ಮಾಡ್ದೆ ಫಸ್ಟ್ಗೆ ನೀನು. ಚಲೋ ಇಲ್ಲ? ಇಲ್ಲ, ನೀನು ತಗಿ. ಪಿಂಕ್ ಫಸ್ಟ್ಗೆ ತಗೊಂಡಿರೋದೇ ಇದೇ ಐಟಮ್ ನಾನು. ಪಿಂಕ್. ನೆಕ್ಸ್ಟ್ ನೀ ಆಯ್ತು. ಗ್ರೀನ್. ಗ್ರೀನ್ ನಗತಿ ನಿಮ್ಗೆ ಕರೆಗೂ. ಬಿಸ್ಕೆಟ್ ಇಲ್ಲ. ಆಕ್ಚುಲಿ ನನ್ನ ಗ್ರೀನ್ ಇದು ಗ್ರೀನ್ ಕರೆಕ್ಟ್ ಇದೆ. ಇದು ಗ್ರೀನ ಇದು. ಓಕೆ, ಇಟ್ಸ್ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕಲರ್ ಪರ್ಪಲ್. ಪರ್ಪಲಾ? ಓಕೆ, ಓಪನ್ ಮಾಡಿ. ನೀವು ಓಪನ್ ಮಾಡು. ಅರೆ ವಾ, ನಂಗೆಲ್ಲ ಸಣ್ಣ ಗಿಫ್ಟ್. ನಿಜ ಸೀರಿಯಸ್ಲಿ ಇಷ್ಟ ಆಯ್ತು, ತಗೋ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಚಾಕ್ಲೇಟ್. ನನ್ನ ಹತ್ರ ಯಾವುದೇ ಒಂದು ಐಟಮ್ಸ್ ಇರಲಿಲ್ಲ ಈ ಥರ ಕೀ ಬೆಂಚು ಅದು ಇದೆಲ್ಲ. ತುಂಬ ಚೆನ್ನಾಗಿದೆಯಲ್ಲ? ಥ್ಯಾಂಕ್ ಯು, ಚೆನ್ನಾಗಿದೆ. ನೆಕ್ಸ್ಟ್ ಬ್ಲ್ಯಾಕ್. ಬ್ಲ್ಯಾಕ್ ನಾನು ಏನು ತಂದೆ ಅಂತ ನೆನಪಿಲ್ಲ. ಬ್ಲ್ಯಾಕ್ ಉದ್ಬತ್ತಿ. ಎಲ್ಲ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಇರಬೇಕಲ್ಲ. ಇದೆ. ಸೊ ನಾನು ಇವಳಿಗೆ ತಂದಿರೋದು ಅಂತ ಉದ್ಬತ್ತಿ. ಉದ್ಬತ್ತಿ ಯಾವುದು ಸಿಕ್ಕಿಲ್ವೇನೆ ನಿನಗೆ? ಕಲ್ಕೋತಿ ತಗೋ. ಇಲ್ಲ, ರೂಮ್ ಫ್ರೆಶ್ ಇರಲಿ ಅಂತ. ಓಕೆ ಓಕೆ, ಥ್ಯಾಂಕ್ ಯು. ಸೊ ರೂಮಲ್ಲಿ ಇರ್ತೀರಲ್ಲ ಪಿ ಜಿಲಿ, ಸೊ ಅವಶ್ಯಕತೆ ಆಗುತ್ತೆ. ಇನ್ನೇನು ಹೇಳು. ನೆಕ್ಸ್ಟ್ ನಿನ್ನ ಕಲರ್ ನಂದು ಆಯ್ತು ಅಷ್ಟಿಗೆ. ಸರಿ, ಎಲ್ಲೋ. ಓಕೆ, ನೀ ತೆಗಿ. ನೀನು ಫಸ್ಟ್ ತೆಗಿ, ನಾನೇ ತೆಗಿತಿದ್ದೀನಿ. ಅರೆ ವಾ, ಥ್ಯಾಂಕ್ ಯು. ಬಿಸ್ಕಿಟ್ಸ್, ಥ್ಯಾಂಕ್ ಯು ಸೋ ಮಚ್. ಮಾಡಿದ್ದೆ ತಿನ್ನೋದು ಬಿಟ್ರೆ ಏನೂ ಇಲ್ಲ. ಮೋಸ್ಟ್ಲಿ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅನ್ಸುತ್ತೆ. ಅಂದರೆ ಇದು ನಂಗೆ ಕೊಡ್ತಾಳೆ ಅವಳಂತ. ಬಟ್ ಯಾಕಂದರೆ ನಂಗೆ ಯೂಸ್ ಆಗಿರೋದು ಅವಳು ಯಾವಾಗಲೂ ಕೊಡ್ತಾಳಂತ ನಂಗೆ ಗೊತ್ತಿದ್ದು. ಸೊ ಥ್ಯಾಂಕ್ ಯು. ಏನು ಯೂಸ್ ಕೊಟ್ಟಿಲ್ಲ. ಬ್ರೌನ್ ಕಲರ್. ಅರೆ ವಾ, ನನ್ನ ಕಡೆಯಿಂದ ಎರಡು ಮ್ಯಾಗಿ ಹಾಕೊಂತೀನಿ. ಅದೆಲ್ಲ ರೂಮಲ್ಲಿ ನಾನು ಯಾವಾಗ ಹಾಕೋತೀನಿ. ಸೊ ನನ್ನ ಕಡೆಯಿಂದ ಚಾಕ್ಲೇಟ್ಸು ಆ್ಯಂಡ್ ಕ್ಲಿಪ್ಸ್. ಅವಳು ಯಾವಾಗಲೂ ಹೇರಿಸ್ಬಿಡ್ತಾಳೆ. ಸೊ ಅವಳಿಗೋಸ್ಕರ ಕ್ಲಿಪ್ಪು ಮತ್ತು ಈ ಚಾಕ್ಲೇಟ್ ಅವಳಿಗೆ ಇಷ್ಟ ಅಂತ. ಬೌಲ್ ಒಳಗೆ ಹಾಕೊಂಡು ತಿಂತೀಯಲ್ಲ, ನಿನ್ನೆಲ್ಲ ಮನೆಗೆ ತಂದಿರ್ತಿಲ್ಲ. ತಗೋ, ಎಷ್ಟಾಯ್ತಾ? ಫುಲ್. ಇದು ಮೋಸ್ಟ್ಲಿ ಯೂಸ್ ಆಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ, ಎಲ್ಲೋ ಇತ್ತು. ನೆಕ್ಸ್ಟ್ ವೈಟ್. ವೈಟಾ? ಓಕೆ. ಅರೆ ವಾ, ಚೂಸ್ ಮಾಡಿ ತಂದಿದ್ದೀನಿ ಅವಳಿಗೋಸ್ಕರ. ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಇದು ನಾನು ನೋಡ್ರೆ ಬೆಳಗ್ಗೆ ನೆನಪಾಗ್ಲಿ ಅಂತ. ಆ್ಯಕ್ಚುಲಿ ಕಾಣಿಸ್ತಾನೆ ಇಲ್ಲ ಅನಿಸುತ್ತೆ ನೋಡಿ. ನಾನೊಂಥರ ಯೂನಿಕ್ ಅಲ್ವಾ, ಎಷ್ಟು ಚೆನ್ನಾಗಿರೋದನ್ನು ಅವಳಿಗೆ. ಸೊ ಇದು ನಿನಗೋಸ್ಕರ, ನೀನು ಏಂಜಲ್ ಆಗಿರಲಿ ಅಂತ. ಓ, ನನ್ನ ಕಡೆ ಒಂದು ಫ್ಲವರ್ ಇದು ಇರಲಿಲ್ಲ ರೂಮಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ಥ್ಯಾಂಕ್ ಯು, ಚೆನ್ನಾಗಿದೆ. ಈಗ ನೀನೇ ಹೇಳ್ತೆ. ಆರೆಂಜ್. ನಾನು ಅವಳಿಗೆ ಯಾವಾಗಲೂ ತಿಂಡಿ ಪೋತಿ ಅಂತ ಎಲ್ಲ ತಿನ್ನೋ ಐಟಮ್ನ ತಂದಿದ್ದೀನಿ. ಇದು ಅವಳು ರೂಮ್ ಫ್ರೆಶ್ ಅದು ಇರಲಿ, ನಾವು ರೂಮಿಗೆ ಯೂಸ್ ಮಾಡ್ಕೊಳಲ್ವಾ, ಯಾರು ನೋಡೋದು. ಇದವಳು ಕುರ್ಕುರಿ ನೈಸ್, ನನ್ನ ರೂಮಲ್ಲಿ ಹಾಕೊಳ್ಳೋಕೆ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ರೂಮಲ್ಲಿ ಯೂಸ್ ಮಾಡೋದನ್ನೇ ತೊಗೊಂಬಂದಿದ್ದಾಳೆ ದಡ್ಡಿ. ನೆಕ್ಸ್ಟ್ ಬ್ಲೂ. ಇದೆಯಾ ಬ್ಲೂ? ಅರೆ ವಾ, ನನ್ನ ಬಾಟಲ್ ಯಾವಾಗಲೂ ನೀರು ಕುಡಿಲಿ ಅಂತ ಒಂದು ಬಾಟಲ್ನ ತಂದಿದ್ದೀನಿ, ಬ್ಲೂ ಕಲರ್. ಇದು ಒಂದೇ ತಿನ್ನೋದು ತಂದಿದ್ದೀನಿ ಅವಳಿಗೆ. ಇಟ್ಸ್ ಓಕೆ. ಹಾಂ, ಡೈರಿ ಮಿಲ್ಕ್ ಚೆನ್ನಾಗಿರುತ್ತೆ, ನಂಗೆ ಇಷ್ಟ. ಸಿಲ್ಕ್ ಅವ್ರಿಗೆ ಬ್ಲೂ ಬಾಟಲ್ ತಗೋದಿತ್ತಲ್ಲ ಅಂತ. ಇವಾಗ ಲಾಸ್ಟ್ ಮೋಸ್ಟ್ ಪ್ರೀಶಿಯಸ್ ಕಲರ್. ಯಾವುದು? ಲವರ್ಸ್ಗೆಲ್ಲ ಫ್ರೆಂಡ್ಸ್ಗೆ ರೆಡ್ ಕಲರ್. ಸರಿ, ಓಪನ್ ನೋಡು. ಎಕ್ಸ್ಪೆಕ್ಟ್ ಮಾಡೋಂಗಿರಲ್ಲ ಅಂತ ತಂದಿರ್ತಾಳೆ. ದಿಸ್ ಇಸ್ ಫಾರ್ ಯು. ಪೇಸ್ಟ್ ಯೂಸ್ ಆಯ್ತಲ್ಲ. ಓಕೆ, ನಾನೊಂದು ಚಾಕ್ಲೇಟು ಮತ್ತೆ ಅವಳಿಗೋಸ್ಕರ ಒಂದು ರೋಸ್ನ ತಗೊಂಡಿದ್ದೀನಿ. ನಾನು ಪೇಸ್ಟ್ ರೂಮಿಗೆ ಯೂಸ್ ಆಗುತ್ತೆ, ಅವಳಿಗೆ ಡೈಲಿ ಯೂಸಿಗೆ.
ಇದು ಅವಳು ಯಾವತ್ತೂ ನಾನು ರೋಸ್ ಕೊಟ್ಟಿಲ್ಲ. ಮತ್ತು ಚಾಕ್ಲೇಟ್ ಐ ಥಿಂಕ್ ಕೊಡಿಸಿದ್ರು ಅಷ್ಟೊಂದು ಜಾಸ್ತಿ ಕೊಡಿಸಿಲ್ಲ. ಸೊ ಎಲ್ಲ ತಿನ್ನೋ ತಂದ ಇಟ್ಸ್ ಓಕೆ. ಯಾವಾಗಲೂ ನಾನು ನಗ್ತಿರ್ತೀನಲ್ಲ, ಸೊ ಬ್ರಷ್ ಮಾಡಿಕೊಂಡು ನಗಲಿ ಅಂತ ಕೊಡಿಸೋಳೆ. ಚೆನ್ನಾಗಿದೆ. ಲಾಸ್ಟ್ ಇನ್ನೊಂದು ಅದ್ಲೆ ಮುಗೀತಲ್ವೇ? ಮುಗಿತಾ? ಓ ನಾನೊಂದು ಎಕ್ಸ್ಟ್ರಾ ತಂದಿದ್ದೀನಿ ಗೈಸ್. ಇದೊಳಗೆ ಬುಕ್ಕು ಪೆನ್ನು ನಂಗೆ ಮೇನ್ ಇದ್ದಿದ್ದು ತಲೆಯಲ್ಲಿ ಅದಲ್ಲಿ ಅದು ತಂದಿದ್ದೀನಿ. ಅರೆ ವಾ, ಥ್ಯಾಂಕ್ ಯು. ಹಾಂ, ಫೇವ್ರೆಟ್ ಇದು. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ನನ್ನ ಕಡೆ ಯಾವುದಾದ್ರು ಒಂದು ಚೆನ್ನಾಗಿರೋ ಪೆನ್ ಬೇಕು ಅನ್ಕೋತಿದ್ದೆ. ಲಾಸ್ಟ್ ಟೈಮ್ ಒಬ್ಬರು ಫ್ರೆಂಡು ಕೊಟ್ಟಿದ್ರು, ಬಟ್ ಅದು ಅದಕ್ಕಿಂತ ನೈಸ್, ಸೂಪರ್ ಆಗಿದೆ. ಸೊ ಈ ಬುಕ್ಕಿಗೆ ಬುಕ್ ಪೆನ್, ಈ ಪೆನ್ನು ಮ್ಯಾಚ್ ಆಗುತ್ತೆ. ಯಾಕಂದರೆ ನಾನು ಏನಾದರೂ ಬರೀತೀನಿ ಅಥವಾ ಏನಾದರೂ ಕಂಟೆಂಟ್ ಬರೀಲಿ, ವಿಡಿಯೋ ಮಾಡಲಿ ಅಂತ ಟ್ರೈ ಮಾಡಿ ಕೊಡಿಸಿದಾಳೆ ಅನಿಸುತ್ತೆ. ಅದಕ್ಕೆ ಥ್ಯಾಂಕ್ ಯು. ಬಟ್ ಇಬ್ಬರಲ್ಲೂ ಒಂದೇ ಒಂದು ಏನಾದರೂ ಮ್ಯಾಚಿಂಗ್ ತಂದಿರ್ಬೋದು ಅಂತ ಅನ್ಕೊಂಡಿರೋದಂದ್ರೆ ಇದು ಇಬ್ರು ಲಿಟ್ರಲಿ ಇಬ್ಬರಿಗೂ ಇಷ್ಟ ಆಗಿರೋದಂತ ನನ್ನ ಫೇವ್ರೆಟ್ ಐಟಮ್ ಇದು. ಅದನ್ನ ಬಿಟ್ಟರೆ ಇಷ್ಟ ಆಗಿರೋದು ಜಾಸ್ತಿ ಅಂದರೆ ಏಕೆ ಅಲ್ಲೋಜಕ ಎಲ್ಲ ರೂಮಿಗೆ ಯೂಸ್ ಮಾಡೋದು. ಇದು ತುಂಬ ಇಷ್ಟ ಆಯಿತು. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ರೋಸು ಆಲ್ಮೋಸ್ಟ್ ಅವ್ಳು ಕೊಟ್ಟಿರೋದೆಲ್ಲ ನಾನು ರೂಮಲ್ಲಿ ಇದ್ರೆ ಯೂಸ್ ಮಾಡೋಕ್ಕೆ ಎಲ್ಲಾನು ಯೂಸ್ ಆಗಿದೆ. ಎಲ್ಲರಿಗಿಂತ ನನಗೆ ಕಪ್ಪು ರೋಸ್ ಸಖತ್ತಾಗಿದೆ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ಇದು ಅಂದ್ರೂ ನನಗೆ ಲಿಟ್ರಲಿ ಹೇಳ್ತೀನಲ್ಲ, ಇದು ಅವಳನ್ನೇನು ಮನಸ್ಸಲ್ಲಿ ಇಟ್ಕೊಂಡು ತಗೊಂಡಿರೋದು. ಯಾಕಂದ್ರೆ ಅವಳು ಯಾವಾಗಲೂ ಏಂಜಲ್ ಥರ, ಅಂದರೆ ನಂಗೊಂಥರ ಖುಷಿ ಅವಳಂದ್ರೆ. ನಾನು ಬುಕ್ ಪೆನ್ ಫಸ್ಟ್ ತಲೆಯಲ್ಲಿ ಇದ್ದೆ ಬುಕ್ ಪೆನ್. ಓಕೆ, ಥ್ಯಾಂಕ್ ಯು. ನಮ್ಮ ಸ್ನೇಹ ಹಿಂಗೆ ಇರಲಿ ಯಾವಾಗಲೂ. ಬಾಯ್. ನೆಕ್ಸ್ಟ್ ಯಾವ್ದಾರ ಒಂದು ವಿಡಿಯೋ ಮಾಡಿದರೆ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು. ಬಾಯ್ ಬಾಯ್.